ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಪೂಜಾ ಕಲಾಲಕ ಚಾನಲ್ಗೆ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮಿ ಪೂಜೆಯ ಕಲಶದ ಸ್ಥಾಪನೆಯ ವಿಧಾನ, ಕಲಶಕ್ಕೆ ಬೇಕಾಗಿರುವ ಸಾಮಗ್ರಿಗಳು, ಕಲಶವನ್ನು ಹೇಗೆ ಸ್ಥಾಪಿಸಬೇಕು, ಕಲಶದ ಮಹತ್ವ, ಪೂಜೆ ಮುಗಿದ ನಂತರ ಏನು ಮಾಡಬೇಕು, ಇದರ ಎಲ್ಲ ವಿಷಯಗಳನ್ನು ನಾನಿವತ್ತು ನಿಮಗೆ ಹೇಳುತ್ತೇನೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಫಸ್ಟು ಪೂಜೆಗೆ ಏನೇನು ಬೇಕಾಗುತ್ತೆ ಅಂತ ನೋಡೋಣ. ಫಸ್ಟು ಬೆಳ್ಳಿ ಅಥವಾ ತಾಮ್ರ ಅಥವಾ ಪಿತ್ತಳದ ಕಲಶ, ಇದರಲ್ಲಿ ಯಾವುದಾದ್ರೂ ಇದ್ದರೆ ನಡೆಯುತ್ತೆ. ಅರಿಶಿನ, ಕುಂಕುಮ, ಅಕ್ಷತೆ, ಮಾವಿನ ಎಲೆ, ಎಷ್ಟು ಬೇಕು ಅಂದರೆ 5 ಅಥವಾ 7 ಎಲೆಗಳು ಬೇಕಾಗುತ್ತೆ. 1 ತೆಂಗಿನಕಾಯಿ, ಕೆಂಪು ಅಥವಾ ಹಳದಿ ಬಟ್ಟೆ, ಅದಾದ ಮೇಲೆ ಲಕ್ಷ್ಮೀ ಮುಖವಾಡ ಇದ್ದರೆ ನಡೆಯುತ್ತೆ, ಇಲ್ಲಾಂದರೂ ನಡೆಯುತ್ತೆ. ತೆಂಗಿನಕಾಯಿ ಇಡ್ತೀರಲ್ಲ, ನಡೆಯುತ್ತೆ. ಇದಾದ ಮೇಲೆ ಹೂಗಳು ಮತ್ತು ಹಾರ, ಅಡಿಕೆ, ಅರಿಶಿಣದ ಕೊಂಬು, ನಾಣ್ಯಗಳು ಅಥವಾ ಸ್ವಲ್ಪ ನಿಮ್ಮ ಹತ್ರ ಚಿನ್ನ ಬೆಳ್ಳಿ ಇದ್ದರೆ ಇಡಬಹುದು ಪೂಜೆಗೆ. ಇದಾದ ಮೇಲೆ ಆರತಿ ತಟ್ಟೆ ಬೇಕು. ಹಾಗೆ 2 ತುಪ್ಪದ ದೀಪ ಹಚ್ಚಬಹುದು, ಇಲ್ಲಾಂದರೂ ನಡೆಯುತ್ತೆ. ನೀವು ಆರತಿ ತಟ್ಟೆ ಹಚ್ಚಿರ್ತೀರಲ್ಲ, ನಡೆಯುತ್ತೆ. 2 ಸಮಯಿಗಳು ಬೇಕು. ಇದಾದ ಮೇಲೆ ಬಳೆ ಮತ್ತು ನೀವು ಹಣ್ಣು ಮತ್ತು ಬೇರೆ ಎಲ್ಲ ಸ್ವೀಟ್ಸು ಏನಾದರೂ ಮಾಡಿದರೆ ಅದನ್ನು ಬೇಕಾಗುತ್ತೆ. ಇದಾದ ಮೇಲೆ ಇಷ್ಟು ಸಾಮಗ್ರಿಗಳನ್ನು ಬೇಕಾಗತ್ತೆ. ಇವಾಗ ಕಲಶವನ್ನು ಹೇಗೆ ಸ್ಥಾಪಿಸಬೇಕು ಅಂದರೆ ಪೂಜೆಯನ್ನು ಹೇಗೆ ಮಾಡಬೇಕಂತ ಹೇಳ್ತಾ ಇದ್ದೀನಿ. ಪೂಜೆಯ ಸ್ಥಳವನ್ನು ಸ್ವಚ್ಛಗೊಳಿಸಬೇಕು, ರಂಗೋಲಿ ಹಾಕಬೇಕು. ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಿ ಅದರ ಕಲಶವನ್ನು ಇರಿಸಿ, ಕಲಶಕ್ಕೆ ಅರಿಶಿನ ಮತ್ತು ಕುಂಕುಮದ ತಿಲಕ ಹಚ್ಚಬೇಕು. ಕಲಶದಲ್ಲಿ ಶುದ್ಧ ನೀರು ತುಂಬಿ ಅದಕ್ಕೆ ಅಕ್ಷತೆ, ಅರಿಶಿನ, 1 ಅಡಿಕೆ, ನಾಣ್ಯಗಳು ಹಾಗೂ ಬೇಕಿದ್ದರೆ ಏಲಕ್ಕಿ, ಲವಂಗ ಸೇರಿಸಬಹುದು. ಕಲಶದ ಬಾಯಿಯಲ್ಲಿ 5 ಅಥವಾ 7 ಮಾವಿನ ಎಲೆಗಳನ್ನು ಇಡಿ. ಅಂದರೆ ನೀವು 5 ಎಲೆಗಳನ್ನು ತೊಗೊಂಡಿರ್ತಾರಲ್ವ, 5 ಅಥವಾ 7 ಎಲೆಗಳನ್ನು ಇಡಬಹುದು. ಇದಾದ ಮೇಲೆ ಅರಿಶಿನ ಕುಂಕುಮ ಹಚ್ಚಿ ತೆಂಗಿನಕಾಯಿಯನ್ನು ಎಲೆಗಳ ಮೇಲೆ ಇರಿಸಬೇಕು. ಇದಾದ ಮೇಲೆ ತೆಂಗಿನಕಾಯಿಗೆ ಕೆಂಪು ಅಥವಾ ಹಳದಿ ಬಟ್ಟೆ ಸುತ್ತಿ ಲಕ್ಷ್ಮೀ ಮುಖವಾಡವನ್ನು ಅಲಂಕರಿಸಿ, ನಂತರ ಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡಿ ಪೂಜೆ ಪ್ರಾರಂಭಿಸಬೇಕು. ಕಲಶದ ಮಹತ್ವವನ್ನು ಇವಾಗ ತಿಳಿಯೋಣ. ಕಲಶದ ನೀರು ಜೀವನ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ಮಾವಿನ ಎಲೆ ಶುಭ ಮತ್ತು ಐಶ್ವರ್ಯದ ಸಂಕೇತವಾಗಿದೆ. ತೆಂಗಿನಕಾಯಿ ಪೂರ್ಣತೆ ಮತ್ತು ದೈವಿಕ ಶಕ್ತಿಯ ಸಂಕೇತವಾಗಿದೆ. ಕಲಶದಲ್ಲಿ ಮಹಾಲಕ್ಷ್ಮಿಯ ಸಾನ್ನಿಧ್ಯವಿದೆ ಎಂದು ನಂಬಲಾಗುತ್ತದೆ. ಪೂಜೆ ಮುಗಿದ ನಂತರ ಏನು ಮಾಡಬೇಕು? ಕಲಶದ ನೀರನ್ನು ತುಳಸಿ ಅಥವಾ ಮನೆಯ ಸಸ್ಯಗಳಿಗೆ ಅಥವಾ ಪೂಜ್ಯವಾದ ಸ್ಥಳಗಳಿಗೆ ಅರ್ಪಿಸಬಹುದು. ತೆಂಗಿನಕಾಯಿಯನ್ನು ಪ್ರಸಾದವಾಗಿ ಕುಟುಂಬದವರು ಸೇರಿಸಬಹುದು. ಕಲಶದಲ್ಲಿ ನಾಣ್ಯಗಳನ್ನು ಪೂಜಾ ಸ್ಥಳದಲ್ಲಿ ಶುಭದ ಸಂಕೇತವಾಗಿ ಇಡಬಹುದು. ಇದು ವರಮಹಾಲಕ್ಷ್ಮಿ ಪೂಜೆಯ ವಿಧಾನ. ನೀವು ಆಡಂಬರವಾಗಿ ಮಾಡಬೇಕು ಅಂತ ಏನಿಲ್ಲ, ಸಿಂಪಲ್ಲಾಗಿ ಮಾಡಿದ್ರೂ ಆ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮನೆಯಲ್ಲಿ ಇರುತ್ತೆ. ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಬಂಧುಗಳಿಗೆ ಶೇರ್ ಮಾಡಿ. ಧನ್ಯವಾದಗಳು.